Prayerfully, the portions that I have chosen for these 4 classes is from the book of Ephesians. ನಾನು ಈ ಒಂದು ತಿಂಗಳಿನಲ್ಲಿ ತೆಗೆದುಕೊಳ್ಳುವಂತಹ 4 ಸಮಯದಲ್ಲಿಯೂ ಪೌಲನು ಎಫೆಸದವರಿಗೆ ಬರೆದಂತ ಪತ್ರಿಕೆ ಮೂಲಕವಾಗಿ ತಿಳಿಯಲಿದ್ದೇವೆ. We come to chapters 4 and 5 of Ephesians. ಎಫೆಸದವರಿಗೆ ಬರೆದ ಪತ್ರಿಕೆ 4 ಮತ್ತು 5ನೇ ಅಧ್ಯಾಯಕ್ಕೆ ನಾವು ಬರುವಾಗ there we see Apostle Paul telling about the way that we have to walk or how our daily life ought to be while we live in this world. ನಾವು ಇಲ್ಲಿ ನೋಡುವ ಪ್ರಕಾರ ಕರ್ತನಲ್ಲಿ ಪೌಲನು ನಮಗೆ ತಿಳಿಸುವಂತೆ ನಮ್ಮ ನಡವಳಿಕೆ ಹೇಗಿರಬೇಕು ನಮ್ಮ ದೈನಂದಿನ ಜೀವಿತದಲ್ಲಿ ಎಂಬುದಾಗಿ ಬರೆಯುತ್ತಾನೆ. So those passages which he tells about our walk, our daily life, we will be pondering on in this 4 classes. ಈ 4 ತರಗತಿಗಳಲ್ಲೂ ಕೂಡ ನಾವು ನಮ್ಮ ದೈನಂದಿನ ನಡವಳಿಕೆ ಕರ್ತನಲ್ಲಿ ಹೇಗಿರಬೇಕು ಎಂಬುದರ ಮುಖಾಂತರ ಈ 4 ಮತ್ತು 5ನೇ ಅಧ್ಯಾಯದಲ್ಲಿ ಕಳೆಯುತ್ತೇವೆ. Before we go forward, ನಾವು ಮುಂದೆ ಹೋಗುವ ಮೊದಲು we will read a passage from chapter 4. ನಾವು ಎಫೆಸ 4ನೇ ಅಧ್ಯಾಯದಿಂದ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. Verses 1 to 6. 1ರಿಂದ 6ನೇ ವಚನ ಭಾಗವನ್ನ ನಾವು ನೋಡೋಣ. You can read it. Yeah. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡ್ಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನ ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಂದೇ ಆತ್ಮನನ್ನ ಹೊಂದಿದವರು, ಒಂದೇ ಪದವಿಯನ್ನ ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನೀವೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವೂ ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. May the Lord add his blessings upon the reading of these verses. ದೇವರು ಈ ಓದಿದಂತ ವಾಕ್ಯ ಭಾಗವನ್ನ ಆಶೀರ್ವದಿಸಲಿ. When we look at the background of this Ephesian epistle, ನಾವು ಈ ಒಂದು ಎಫೆಸದವರಿಗೆ ಬರೆದ ಪತ್ರಿಕೆಯ ಹಿನ್ನೆಲೆ ಅಥವಾ ಚರಿತ್ರೆಯನ್ನ ನೋಡುವಾಗ we understand that this was written by Apostle Paul from the Roman prison. ಈ ಒಂದು ಪತ್ರಿಕೆಯನ್ನ ಆತನು ರೋಮಾಪುರದಲ್ಲಿ ಇದ್ದುಕೊಂಡು ಬರೆಯುವಂತವನಾಗಿದ್ದಾನೆ. That imprisonment in Rome we see in Acts 28. ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರ ಆತನು ರೋಮಾಪುರದಲ್ಲಿ ಸೆರೆಯವನಾಗಿದ್ದಾನೆ. In Colossae there were some problems in connection with the false teachers. ಕೊಲೊಸ್ಸೆಯಲ್ಲಿ ಪೌಲನ ಬೋಧನೆಗೆ ಕೆಲವು ತಪ್ಪಾದಂತಹ ವಿವರಣೆಗಳು ಇದ್ದದಕ್ಕಾಗಿ A young man from Colossae, his name is Epaphras, had come from Colossae to the Roman prison. ಹಾಗಾಗಿ ಆ ಕೊಲೊಸ್ಸೆ ಪಟ್ಟಣದಿಂದ ಎಪಫ್ರನ್ ಎಂಬ ಒಬ್ಬ ಯವನಸ್ಥನು ರೋಮಾಪುರದಲ್ಲಿ ಪೌಲನ ಸೆರೆಯ ಬಳಿಗೆ ಆತನು ಬಂದಿದ್ದ. And he shared the problems in Colossae. ಆತನು ಕೊಲೊಸ್ಸೆ ಪಟ್ಟಣದಲ್ಲಿದ್ದಂತಹ ಸಮಸ್ಯೆಯ ಬಗ್ಗೆ ವಿವರಿಸುವನಾಗಿದ್ದ ಪೌಲನಿಗೆ. So Colossian epistle was written as an answer for those problems that was there. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯು ಅವರ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವಾಗಿ ಪೌಲನ ಪತ್ರಿಕೆಯಾಗಿದೆ. So Paul understood that those problems are not going to be limited to Colossae only, but it was spreading to other places also. ಪೌಲನು ಈ ಒಂದು ಸಮಸ್ಯೆ ಅದು ಕೇವಲ ಕೊಲೊಸ್ಸೆ ಪಟ್ಟಣದಲ್ಲಿರ್ತಕ್ಕಂಥ ಸಭೆಗೆ ಸೀಮಿತವಾಗಿರದೆ ಇನ್ನೂ ಅನೇಕ ಸಭೆಗಳಿಗೆ ಇದು ಹರಡುವಂತದ್ದಾಗಿದೆ ಎಂದು ತಿಳಿದುಕೊಂಡಿದ್ದ. So after writing the Colossian epistle, along with that, he wrote this letter, Ephesian epistle, as a circular letter for many assemblies, to be read in many assemblies. ಕೊಲೊಸ್ಸೆ ಪಟ್ಟಣಕ್ಕೆ ಬರೆದಂತಹ ಪತ್ರಿಕೆಯ ನಂತರದಲ್ಲಿ ಪೌಲನು ಎಫೆಸದವರಿಗೆ ಬರೆದಂತಹ ಈ ಪತ್ರಿಕೆಯನ್ನ ಅನೇಕ ಸ್ಥಳಗಳಲ್ಲಿರ್ತಕ್ಕಂಥ ಸಭೆಗೆ ತಿಳಿಸುವಂತಹ ಒಂದು ಒಕ್ಕಣೆಯಂತೆ ಆತನು ಬರೆಯಲ್ಪಟ್ಟ. Probably it was sent first to Ephesus, so we call it as Ephesian epistle. ನಾವು ನೆನೆಸಬಹುದು ಎಫೆಸದಲ್ಲಿರುವಂತಹ ಸಭೆಗೆ ಇದು ಮೊದಲನೇದಾಗಿ ಕಳಿಸಲ್ಪಟ್ಟದ್ದಾಗಿಯೂ ನಂತರದಲ್ಲಿ ಅನೇಕ ಸಭೆಗಳಿಗೆ ಹೋದದ್ದರಿಂದ ಇದನ್ನ ಎಫೆಸದವರಿಗೆ ಬರೆದ ಪತ್ರಿಕೆ ಎಂಬುದಾಗಿ ಕರೆಯಲ್ಪಟ್ಟಿದೆ. But this was a circular letter. ಆದರೆ ಇದು ಎಲ್ಲಾ ಸಭೆಗಳಿಗೆ ಕಳಿಸಲ್ಪಟ್ಟಂತಹ ಒಂದು ಪತ್ರಿಕೆಯಾಗಿದೆ.
I'm not going into more background details on this epistle. ಈ ಒಂದು ಪತ್ರಿಕೆಯ ಕುರಿತಾಗಿ ಹೆಚ್ಚಿನ ಹಿನ್ನೆಲೆಗೆ ನಾನು ಹೋಗೋದಿಲ್ಲ. Now, if you look at this epistle, ನಾವು ಈ ಪತ್ರಿಕೆಯನ್ನ ನೋಡುವಾಗ there are 3 words in this epistle which summarizes all the teachings in this epistle. 3 ಪದಗಳು ಈ ಇಡೀ ಪತ್ರಿಕೆಯಲ್ಲಿರುವಂತಹ ಎಲ್ಲಾ ಬೋಧನೆಗಳನ್ನ ಅದು ಸಂಗ್ರಹೀಕರಿಸುವುದಾಗಿದೆ. One word is sit. ಮೊದಲನೇದಾಗಿ ಕೂತುಕೊಳ್ಳುವಂಥದ್ದು. In chapter 2 verse 6 you have that word sit. We are seated in the heavenly places in Christ Jesus. 2ನೇ ಅಧ್ಯಾಯ 6ನೇ ವಚನ ಭಾಗದಲ್ಲಿ ನಾವು ನೋಡೋ ಪ್ರಕಾರ ಆಕಾಶದಲ್ಲಿರುವಂತಹ ದೇವರ ಸಿಂಹಾಸನದಲ್ಲಿ ನಾವು ಕೂಡಿಸಲ್ಪಟ್ಟವರಾಗಿದ್ದೇವೆ. That word sit, focuses on the doctrinal truths we have in the first 3 chapters. ಮೊದಲ 3 ಅಧ್ಯಾಯಗಳಲ್ಲಿ ದೈವಾಂಶ ಪ್ರೇರಿತ ಬೋಧನೆಗೆ ಈ ಒಂದು ಕೂಡಿಸಲ್ಪಡುವಂಥದ್ದು ಎಂಬ ಪದ ಅದು ಬಳಸಲಾಗಿದೆ. The second word is the word walk. 2ನೆಯ ಪದ ನಡೆಯುವಿಕೆ. In chapters 4 and 5 and the beginning of chapter 6, that word is coming repeatedly. 4 ಮತ್ತು 5ನೇ ಅಧ್ಯಾಯ ಹಾಗೂ 6ನೇ ಅಧ್ಯಾಯದ ಪ್ರಥಮ ಭಾಗಗಳಲ್ಲಿ ಈ ಪದ ಬಳಕೆಯಾಗಿದೆ. In the epistle, you have that word occurring for about 7 times. ಎಫೆಸ ಪತ್ರಿಕೆಯಲ್ಲಿ ಸುಮಾರು 7 ಬಾರಿ ಈ ಪದವನ್ನ ಉಪಯೋಗ ಮಾಡಲಾಗಿದೆ. But in chapters 4, 5 and the beginning of chapter 6, you have it 5 times. 4, 5 ಹಾಗೂ 6ನೇ ಅಧ್ಯಾಯದ ಮೊದಲ ಭಾಗದಲ್ಲಿ ಈ ಪತ್ರಿಕೆಯನ್ನ ಕೇವಲ 5 ಬಾರಿ ಬಳಸಲಾಗಿದೆ. Then when you come to chapter 6 verse 10 onwards, 6ನೇ ಅಧ್ಯಾಯದ 10ನೇ ವಚನ ಭಾಗದ ನಂತರದಲ್ಲಿ you have the third word and it is stand. 3ನೆಯ ವಚನವನ್ನ ನಾವು ನೋಡ್ತೇವೆ, ನಿಂತುಕೊಳ್ಳುವಂಥದ್ದು. That has to do with standing against the wiles of the devil. It speaks about our spiritual warfare. ನಾವು ನಮ್ಮ ಆತ್ಮಿಕ ಯುದ್ಧದಲ್ಲಿ ದೇವರ ಕಡೆಗೆ ಸೈತಾನ್ಗೆ ವಿರುದ್ಧವಾಗಿ ನಿಲ್ಲಬೇಕು ಎನ್ನುವಂಥದ್ದನ್ನ ಬರೆಯಲ್ಪಟ್ಟಿದೆ. So these 3 words summarizes the whole epistle for us. ಈ ಇಡೀ ಪತ್ರಿಕೆಗೆ ಈ 3 ಪದಗಳು ಅದು ಸಂಗ್ರಹ ಕಾರಣವಾಗಿದೆ. Sit, walk, stand. ಕೂರಿಸುವಂಥದ್ದು, ನಡೆಯುವಂಥದ್ದು ಮತ್ತು ನಿಲ್ಲುವಂಥದ್ದು. In English, there is a book with the same title, Sit, Walk, Stand. ಇಂಗ್ಲಿಷ್ ನಲ್ಲಿ ಇದೇ ಒಂದು 3 ಪದದ ಹೆಸರಿನ ಒಕ್ಕಣೆಯ ಒಂದು ಪುಸ್ತಕ ಇದೆ. That is written by Watchman Nee. ವಾಚ್ಮ್ಯಾನ್ ನೀ ಅವರ ಮೂಲಕವಾಗಿ ಈ ಒಂದು ಪುಸ್ತಕ ಬರೆಯಲ್ಪಟ್ಟಿದೆ. It's a very small book. ಒಂದು ಸಣ್ಣ ಪುಸ್ತಕ. But it is an exposition of this Ephesian epistle. ಆದ್ರೆ ಈ ಒಂದು ಎಫೆಸ ಪತ್ರಿಕೆಯ ದೀರ್ಘಕಾಲದ ಸಂಗ್ರಹಿಸುವಿಕೆ ಅದಾಗಿದೆ. If you get a copy of it and read it, it will be very, very beneficial. ಇದರ ಒಂದು ಪತ್ರಿಕೆಯನ್ನು ನೀವು ತೆಗೆದುಕೊಂಡು ಓದಿದ್ರೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬಹಳ ಸಹಾಯಕವಾಗಿದೆ. If you get that book and read it, it will be beneficial for you. ಈ ಒಂದು ಪುಸ್ತಕವನ್ನ ನೀವು ತೆಗೆದುಕೊಂಡು ಓದ್ರಿ, ನಿಮ್ಮೆಲ್ಲರಿಗೂ ಉಪಯೋಗ ಬರ್ತದೆ. Sit, walk, stand. ನಿಂತು ನಡೆ ಮತ್ತು ನಿಲ್ಲುವಂಥದ್ದು, ಕೂರುವಂಥದ್ದು. When you look at these chapters 4 and 5, 4 ಮತ್ತು 5ನೇ ಅಧ್ಯಾಯನ ನಾವು ನೋಡುವಾಗ, as I mentioned, we have this word walk occurring 5 times. ನಾವು ನೋಡಿದಂತೆಯೇ 5 ಬಾರಿ 4 ಮತ್ತು 5ರಿಂದ 6ನೇ ಅಧ್ಯಾಯದ ಮೊದಲನೇ ಭಾಗದಲ್ಲಿ ಈ ಒಂದು ಪದ ಬಳಕೆಯಾಗಿದೆ. It says walk according to the calling that you have received from God. ಕರ್ತನ ಮೂಲಕವಾಗಿ ಕರೆಯಲ್ಪಟ್ಟಂತ ಕರೆಗೆ ತಕ್ಕಂತೆ ನಡೆಯಿರಿ. Walk not as the Gentiles walk. ಅನ್ಯರು ನಡೆಯುವಂತಲ್ಲದೆ, walk in love. ಪ್ರೀತಿಯಲ್ಲಿ ನಡೆಯಿರಿ. Walk as the children of light. ಬೆಳಕಿನ ಮಕ್ಕಳಾಗಿ ನಡೆಯಿರಿ. Walk as wise. ಜ್ಞಾನವುಳ್ಳವರಾಗಿ ನಡೆಯಿರಿ. Out of this 5 occurrences, we will be taking up 4 out of this, which are positive instructions. ಈ 5 ಪದಗಳಲ್ಲಿ 5 ಬಳಕೆಗಳಲ್ಲಿ 4 ಬಳಕೆಗಳನ್ನ ನಮ್ಮ ಅಧ್ಯಯನಕ್ಕೆ ನಾವು ತೆಗೆದುಕೊಳ್ತೇವೆ. This walk according to the calling. ದೇವರ ಕರೆಗೆ ತಕ್ಕಂತೆ ನಡೆಯುವಂಥದ್ದು. Walk in love. ಪ್ರೀತಿಯಲ್ಲಿ ನಡೆಯುವಂಥದ್ದು. Walk as the children of light. ಬೆಳಕಿನ ಮಕ್ಕಳಾಗಿ ನಡೆಯುವಂಥದ್ದು.
walk as wise. ವಿವೇಕಿಗಳಾಗಿ ನಡೆಯುವಂಥದ್ದು. In these 5 classes, we will be dwelling upon these 4 instructions which we have in these 2 chapters. ಈ 2 ಅಧ್ಯಾಯಗಳಲ್ಲಿ ಈ 4 ಕರೆಗಳನ್ನ ನಾವು ನೋಡುವಂತವರಾಗಿದ್ದೇವೆ. Now, one thing we have to remember is this. ನಾವು ಒಂದು ಜ್ಞಾಪಕ ಇಟ್ಟುಕೊಳ್ಳಬೇಕಂತ ವಿಷಯ ಏನಂದ್ರೆ, These truths that Paul is presenting before the believers are closely connected with what is told just before this at the end of chapter 3. 3ನೇ ಅಧ್ಯಾಯದ ಕೊನೆ ಭಾಗದಲ್ಲಿ ಆತನು ತಿಳಿಸಿದಂತಹ ಮಾತುಗಳಿಗೆ ಈ 4 ಕರೆಗಳು ಅದು ಜೋಡಿಸಲ್ಪಟ್ಟಿದೆ. In the end of chapter 3, we have a prayer which Paul makes for the believers there. 3ನೇ ಅಧ್ಯಾಯದ ಕೊನೆ ಭಾಗದಲ್ಲಿ ನಾವು ನೋಡುವಂತೆ ಪೌಲನು ವಿಶ್ವಾಸಿಗಳಿಗಾಗಿ ಮಾಡಿದಂತ ಪ್ರಾರ್ಥನೆ ಬರೆಯಲ್ಪಟ್ಟಿದೆ. There are about 4 petitions there in that prayer. 4 ಕೋರಿಕೆಗಳನ್ನ ಆ ಪ್ರಾರ್ಥನೆಯಲ್ಲಿ ಆತನು ಮಾಡ್ತಾನೆ. But the last one is the most important. ಆದ್ರೆ ಅದರಲ್ಲಿ ಕೊನೆಯದು ಬಹಳ ಮುಖ್ಯ. He prays that the believers should be filled with all the fullness of God. ಆತನು ಹೇಳ್ತಾನೆ, ದೇವರ ಸರ್ವ ಸಂಪೂರ್ಣತೆಯಿಂದ ತುಂಬಲ್ಪಟ್ಟವರಾಗಿರಬೇಕು ವಿಶ್ವಾಸಿಗಳು ಎಂಬುದಾಗಿ. Yeah, believers should be filled with all the fullness of God. ದೇವರ ಸರ್ವ ಸಂಪೂರ್ಣತೆಯ ಮೂಲಕವಾಗಿ ತುಂಬಲ್ಪಟ್ಟವರು ವಿಶ್ವಾಸಿಗಳು ಎಂಬುದಾಗಿ. Fullness of God is actually the attributes of God, the characteristics of God. ಸರ್ವ ಸಂಪೂರ್ಣತೆ ಅದು ದೇವರ ಒಂದು ಗುಣಲಕ್ಷಣವಾಗಿದೆ. Those attributes ought to be filled in us. ಅಂತಹ ಗುಣಲಕ್ಷಣ ನಮ್ಮಲ್ಲಿ ತುಂಬಿಕೊಳ್ಳಬೇಕು. Or there Paul is praying that the believers will be conformed to the image of the Lord Jesus Christ. ಅಥವಾ ಪೌಲನು ಅಲ್ಲಿ ನಮ್ಗೆ ಹೇಳುವುದೇನೆಂದರೆ, ದೇವರ ಆ ಒಂದು ಪರಿಶುದ್ಧತೆಗೆ ಸರಿಯಾಗಿ ನಮ್ಮನ್ನು ನಾವು ತೂಗಿಸಿಕೊಳ್ಳೋಣ ಎಂಬುದಾಗಿ. Let me tell you one thing. ನಿಮ್ಗೆ ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. The greatest thing that we can desire in life here is this conformity to the Lord Jesus Christ. ನಮ್ಮ ಜೀವಮಾನ ಕಾಲದಲ್ಲಿ ನಾವು ಮಾಡಬಹುದಾದಂತಹ ಅತಿ ಶ್ರೇಷ್ಠವಾದಂತಹ ಕೆಲಸ ಏನಂದ್ರೆ ದೇವರಂತೆ ನಾವಾಗಬೇಕೆಂಬುದಾಗಿ ಬಯಸುವಂತದ್ದಾಗಿದೆ. The very purpose of redeeming us is to be conformed to the image of the Lord Jesus. ನಮ್ಮನ್ನ ರಕ್ಷಿಸುವಂತಹ ಮೂಲ ಕಾರಣವೇ ಕರ್ತನಾಂತ ಯೇಸು ಕ್ರಿಸ್ತನಂತೆ ನಾವಾಗಬೇಕು ಎಂಬುವಂತದ್ದೇ. So Paul is desiring or making petition to God that these believers, these readers would be filled with those attributes of God. ಆದ್ರೆ ಪೌಲನು ಇಲ್ಲಿ ಆತನು ಕೋರಿಕೊಳ್ಳುವಂತಹ ಮುಖ್ಯ ಪ್ರಾರ್ಥನೆ, ಈ ವಿಶ್ವಾಸಿಗಳು ಇದನ್ನ ಓದುವಂತವರು ಆತನಂತೆ ಆಗಂತೆ ಅವರನ್ನ ಮಾಡು ಎಂಬುದಾಗಿ. When we say that we should be filled with the attributes of God, ನಾವು ದೇವರ ಗುಣಲಕ್ಷಣಗಳನ್ನ ಹೊಂದಿದವರಾಗಿ ನಾವು ಜೀವಿಸಬೇಕೆಂಬುದಾಗಿ ಹೇಳುವಾಗ, it doesn't mean that we should be omniscient, omnipotent, omnipresent and all that. ನಾವು ಆತನಂತೆ ಸರ್ವಜ್ಞಾನಿಗಳು, ಸರ್ವವ್ಯಾಪಿ ಮತ್ತು ಸರ್ವಶಕ್ತರಾಗುವಂತದ್ದಲ್ಲ. Those are attributes only God can possess. ಅಂತಹ ಗುಣಲಕ್ಷಣ ಕೇವಲ ದೇವರಿಗೆ ಮಾತ್ರವೇ ಇರುವಂತದ್ದಾಗಿದೆ. We cannot have it. We are creation. We are His creation. ನಮಗೆ ಅದನ್ನ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ನಾವು ಆತನ ಕೈ ಕೆಲಸ. But there are attributes which can be shared with the creation. ಆದ್ರೆ ಆತನ ಗುಣಗಳಲ್ಲಿ ಕೆಲವನ್ನ ತನ್ನ ಸೃಷ್ಟಿಯೊಂದಿಗೆ ಆತನು ಹಂಚಿಕೊಳ್ಳ ಬಯಸುತ್ತಾನೆ. For example, love. For example, holiness, grace, meekness, etc. ಪ್ರೀತಿ, ಕೃಪೆ, ಕರುಣೆ, ನಮಗೆ ಆತನು ಕೊಡುವಂತ ಮಹಿಮೆ, ಇನ್ನೂ ಹೆಚ್ಚಿನ ಉದಾಹರಣೆಗಳಿದೆ. All those things we see in its fullness in Christ. ಆ ಎಲ್ಲಾ ಗುಣವು ಕರ್ತನಾಂತ ಯೇಸು ಕ್ರಿಸ್ತನಲ್ಲಿ ಅತ್ಯುನ್ನತ ಮಟ್ಟದಲ್ಲಿದೆ. As we live in this world, we ought to have it and we ought to increase in that attributes of the Lord Jesus. ವಿಶ್ವಾಸಿಗಳಂತ ನಾವು ಕೂಡ ನಮ್ಮ ಜೀವಮಾನದಲ್ಲಿ ಇದನ್ನ ಹೆಚ್ಚುತ್ತಾ ಹೆಚ್ಚಿಗೆ ಪಡಿಸಿಕೊಳ್ಳುತ್ತಾ ಹೋಗಬೇಕು. That's what he prayed at the end of chapter 3. ಇದನ್ನೇ ಪೌಲನು 3ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಪ್ರಾರ್ಥನೆ ಮಾಡಿದ್ದು. Now when he comes to chapter 4, 4ನೇ ಅಧ್ಯಾಯಕ್ಕೆ ಬರುವಾಗ, this is the beginning of the practical section in the epistle. ಈ ಒಂದು ಪತ್ರಿಕೆಯಲ್ಲಿ ಆತನು ತಿಳಿಸಿಕೊಡುವಂತಹ ನಮ್ಮ ನಡೆಯ ಕುರಿತು Here he gives an instruction that is very much, connected with what he prayed just above that. ಈ 3ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಏನನ್ನ ಆತನು ಪ್ರಾರ್ಥಿಸಿದನೋ ಅದಕ್ಕೆ ತಕ್ಕಂತೆ ಆತನು ನಡೆಯಬೇಕೆಂಬುದಾಗಿ ಬೋಧಿಸ್ತಿದ್ದಾನೆ.
When he is instructing here, he is asking them to have a proper walk or daily life. ಆತನು ಇಲ್ಲಿ ತಿಳಿಸುವಾಗ ಪ್ರತಿ ದಿನದಲ್ಲಿಯೂ ಇದೇ ರೀತಿಯಲ್ಲಿ ನೀವು ನಿಮ್ಮ ನಡೆಯನ್ನ ರೂಪಿಸಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. As I mentioned, we have 4 instructions in this chapters 4 and 5 in connection with the walk. ಈ ನಡೆಗೆ ಕುರಿತಂತೆ ಈ 4 ಮತ್ತು 5ನೇ ಅಧ್ಯಾಯದಲ್ಲಿ 4 ಕೋರಿಕೆಗಳು ನಮಗುಂಟು. All that are actually instructions to express the fullness that is there in us. ಈ 4 ಸೂಚನೆಗಳು ನಮ್ಮಲ್ಲಿರುವಂತಹ ಆತನ ಗುಣವನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ನಡೆಸುವಂತಹ ಕಾರ್ಯಗಳಾಗಿದೆ. Express that attributes of God through our lives in our daily situations wherever we are. ನಾವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಾವು ಈ 4 ಗುಣಗಳನ್ನ ನಮ್ಮ ಜೀವಮಾನದಲ್ಲಿ ಹೆಚ್ಚಿಸಿಕೊಳ್ಳುವಂತೆ ದೇವರಿಗೆ ತೋರಿಸಿಕೊಳ್ಳುವಂತದ್ದಾಗಿದೆ. So after praying for these believers, now he is instructing the believers so that it may become practical in their lives. ಆತನು ದೇವರಲ್ಲಿ ಇವರಿಗೋಸ್ಕರವಾಗಿ ಪ್ರಾರ್ಥಿಸಿದ ನಂತರ ಈ 4 ಕಾರ್ಯಗಳನ್ನ ಮಾಡ್ರಿ ಎಂಬುದಾಗಿ ಬೋಧಿಸ್ತಾ ಇದ್ದಾನೆ 4ನೇ ಅಧ್ಯಾಯದಲ್ಲಿ. Now let us look at this passage. ನಾವು ಈಗ ಈ ವಾಕ್ಯ ಭಾಗಗಳನ್ನ ನೋಡಿಕೊಳ್ಳೋಣ. Now first of all, he tells them about the standard for their walk. What should be the standard for their walk? ಆತನು ಮೊದಲನೇದಾಗಿ ಅವರ ನಡೆಗೆ ಯಾವುದು ಒಂದು ಸೂಚಕವಾಗಿ ಇರಬೇಕು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. He tells, walk worthy of the vocation wherewith you are called. ನಿಮ್ಮ ಕರೆ ಯಾವುದಕ್ಕೆ ಸೂಕ್ತವಾಗಿದೆಯೋ ಅಂದ್ರೆ ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರೋ ಅದಕ್ಕಾಗಿ ನೀವು ನಡೆಯಿರಿ ಎಂಬುದಾಗಿ ಆತನು ಹೇಳ್ತಾನೆ. Or you should know why you are called, and according to that calling you have to walk. ಅಥವಾ ಈ ರೀತಿಯಾಗಿ ಹೇಳಬಹುದು ಏನೆಂದರೆ ನೀವು ಯಾವುದಕ್ಕಾಗಿ ಕರೆದಿದ್ದೀರೋ ಅದಕ್ಕೆ ತಕ್ಕಂತೆ ನಡೆಯಿರಿ ಎಂಬುದಾಗಿ. When we come to chapter 1 and verse 18, 1ನೇ ಅಧ್ಯಾಯ 18ನೇ ವಚನ ಭಾಗಕ್ಕೆ ನಾವು ಬರುವಾಗ there Apostle Paul says that we should know why we are called, the purpose of our calling. ಅಲ್ಲಿ ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ನಾವು ಯಾತಕ್ಕಾಗಿ ಕರೆಯಲ್ಪಟ್ಟಿದ್ದೀವಿ ಅಥವಾ ನಮ್ಮ ಕರೆಯುವಿಕೆಯ ಒಂದು ಮೂಲ ಏನು ಎಂಬುದನ್ನ ನಾವು ತಿಳಿದುಕೊಳ್ಳಬೇಕು. When we come to chapter 4 and verse 4, 4ನೇ ಅಧ್ಯಾಯ 4ನೇ ವಚನ ಭಾಗಕ್ಕೆ ನಾವು ಬರುವಾಗ there Apostle Paul says that the hope of the calling is one. ನಮ್ಮೆಲ್ಲರ ಕರೆಯುವಿಕೆಗೆ ಮೂಲ ಒಂದೇ ಎಂಬುದಾಗಿ. One hope of your calling. ನಿಮ್ಮ ಕರೆಗೆ ಒಂದೇ ಒಂದು ನಿರೀಕ್ಷೆ. When you come to other epistles, ನೀವು ಬೇರೆ ಪತ್ರಿಕೆಗಳಲ್ಲಿ ಬರುವಾಗ there it is made more clear as to why we are called. ಆ ಅನೇಕ ಪತ್ರಿಕೆಗಳಲ್ಲಿ ಯಾಕೆ ನಾವು ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ಬಹಳವಾಗಿ ಸ್ಪಷ್ಟಪಡಿಸುವಂತದ್ದಾಗಿದೆ. When we come to 1 Peter chapter 5 and verse 10, 1 ಪೇತ್ರ 5ನೇ ಅಧ್ಯಾಯದ 10ನೇ ವಚನಕ್ಕೆ ಬರುವಾಗ there we are told that we are called unto eternal glory. ನಾವು ನಿತ್ಯ ಮಹಿಮೆಗೆ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ. In 1 Thessalonians 2:12, 1 ಥೆಸಲೋನಿಕ 2:12ರಲ್ಲಿ ನಾವು ನೋಡುವಾಗ there it says that we are called unto his kingdom and glory. ಆತನ ರಾಜ್ಯಕ್ಕೂ ಆತನ ಮಹಿಮೆಗೂ ಕರೆಯಲ್ಪಟ್ಟಿದ್ದೇವೆ. Now in all these portions we are told that we are called, and the main purpose of that calling is that we may share in the glory of God. ನಮ್ಮ ಎಲ್ಲಾ ಕರೆಯುವಿಕೆಗೆ ಎಲ್ಲಾ ವಾಕ್ಯಗಳಲ್ಲಿ ನಾವು ನೋಡುವ ಪ್ರಕಾರ ನಾವು ಕರೆಯಲ್ಪಟ್ಟಿದ್ದೇವೆ ಯಾಕಂದ್ರೆ ದೇವರ ಮಹಿಮೆಯಲ್ಲಿ ಪಾಲನ ಹೊಂದುವಂತೆ. It's the same thing that Paul calls it as a high calling. ಇದೇ ರೀತಿಯಲ್ಲಿ ಪೌಲನಾತನು ಹೇಳ್ತಾನೆ ಉನ್ನತವಾದಂತಹ ಕರೆ. In another portion he tells that it's a holy calling. ಆತನು ಇನ್ನೊಂದು ಕಡೆ ಹೇಳ್ತಾನೆ ಇದು ಪವಿತ್ರವಾದಂತಹ ಕರೆ. He calls it also as the heavenly calling. ಆತನು ಇನ್ನೊಂದು ಕಡೆಯಲ್ಲಿ ಆತನು ಹೇಳ್ತಾನೆ ಪರಲೋಕದ ಕರೆ. So with one goal in view, the Lord has called us with a great call. ನಮ್ಮನ್ನ ಕರ್ತನಂತ ಯೇಸು ಕ್ರಿಸ್ತನು ಒಂದೇ ಗುರಿಗೆ ಕರೆದಿದ್ದಾನೆ, ಅದು ಶ್ರೇಷ್ಠವಾದ ಕರೆ. But it is necessary for us to know why we are called and live according to that calling. ಆದ್ರೆ ನಾವು ಯಾಕಾಗಿ ಕರೆಯಲ್ಪಟ್ಟಿದ್ದೇವೆ ಮತ್ತು ಆ ಕರೆಯುವಿಕೆಗೆ ತಕ್ಕಂತೆ ನಡೆಯುವಂತವರು ಆಗಿರಬೇಕು. So that is the meaning of this word, walk worthy of the vocation or calling with which you are called.
ಯಾಕಾಗಿ ನೀವು ಕರೆಯಲ್ಪಟ್ಟಿದ್ದೀವಿ ಎಂಬುದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು. May the Lord help us that we may know this standard that is kept before us and we may measure up to that standard that is there. ನಮ್ಮ ಕರೆಯುವಿಕೆಯ ಮಟ್ಟ ಮತ್ತು ಅದಕ್ಕಾಗಿ ನಾವು ಜೀವಿಸಲು ಬೇಕಾದಂತ ಮಟ್ಟ ಏನೆಂಬುದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಡೆಯೋರಾಗೋಣ. Now, I hope that most of us are working in some offices. ನಾನು ನೆನೆಸ್ತೇನೆ ನಮ್ಮಲ್ಲಿರುವಂತ ಅನೇಕರು ಯಾವುದೋ ಒಂದು ಆಫೀಸ್ ನಲ್ಲಿ ಕೆಲಸ ಮಾಡುವಂತರಾಗಿದ್ದೇವೆ. We are appointed in that offices for work. ಆ ಒಂದು ನಮ್ಮ ಕೆಲಸದ ಜಾಗದಲ್ಲಿ ನಮಗೆ ಕೊಟ್ಟಿರುವಂತಹ ಕೆಲಸ ಒಂದು ಸಣ್ಣ ಯಾವುದೋ ಒಂದು ಕೆಲಸಕ್ಕಾಗಿ. And we know why we are appointed. What is the work that we have to do? ಮತ್ತು ನಮಗೆ ಗೊತ್ತು ನಮ್ಮ ಕೆಲಸ ಏನು, ಏನನ್ನ ನಾವು ಮಾಡಬೇಕು ಎಂಬುದಾಗಿ. According to that we work, isn't it? ಆ ಕೆಲಸಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಅಲ್ವೇ? Suppose you are joining an office, you don't know why you are appointed there, then we will not be able to function at all. ಆ ಒಂದು ನಮಗೆ ಕೊಡುವಂತ ಕೆಲಸ ಏನೆಂಬುದಾಗಿ ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. Now we are called by the heaven, by God, and we should know the purpose of the calling. ಈಗ ನಾವು ಮಹಿಮೆಯಿಂದ ಕರೆಯಲ್ಪಟ್ಟಿದ್ದೇವೆ. ಈ ಕರೆಯ ಒಂದು ಮೂಲ ಏನೆಂಬುದಾಗಿ ನಮಗೆ ಗೊತ್ತಿರಬೇಕು. And knowing the purpose of that calling or knowing the hope of that calling, we have to walk in our daily life. ಆ ಕರೆಯುವಿಕೆಯ ನಿರೀಕ್ಷೆ ಅದರ ಮೂಲ ಏನೆಂಬುದಾಗಿ ತಿಳಿದುಕೊಳ್ಳುವಾಗ ಅದಕ್ಕೆ ತಕ್ಕಂತೆ ನಾವು ನಡೆಯುತ್ತೇವೆ. As I explained, well, that purpose of that calling, the goal of that calling is to be conformed to the Lord Jesus. ನಾನು ಮೊದಲೇ ನಿಮಗೆ ತಿಳಿಸಿದಂತೆ ಆ ಕರೆಯ ಆ ಮೂಲ ಯಾತಕ್ಕಾಗಿ ನಾವು ಕರೆದಿದ್ದೇವೆ ಅಂದ್ರೆ ಕರ್ತನ ಮಟ್ಟಕ್ಕೆ ನಾವು ಏರುವಂತೆ. And then we have to understand that and live, a life of conformity to Christ. ಇದನ್ನ ಅರ್ಥ ಮಾಡಿಕೊಂಡು ಕರ್ತನಿಗೆ ತಕ್ಕ ಹಾಗೆ ಆತನ ಮಟ್ಟಕ್ಕೆ ನಾವು ಜೀವಿಸುವಂತಾಗೋಣ. That is walking worthy of the vocation wherewith you are called. ನಮ್ಮ ಕರೆಯುವಿಕೆಗೆ ತಕ್ಕಂತೆ ನಾವು ನಡೆಯುವಂತರಾಗೋಣ. Now come back to that instruction, that verse 1 there. ನಾವು ಮೊದಲನೇ ವಚನ ಭಾಗಕ್ಕೆ ಹಿಂತಿರುಗಿ ಬರೋಣ. It says, walk worthy of the vocation wherewith you are called. ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕು. Notice that word worthy. ಯೋಗ್ಯರಾಗಿ ಎಂಬುದಾಗಿ ನಾವು ನೋಡೋಣ. The original word or the word in the original language we often explain like this. ಆ ಸತ್ಯವೇದ ಬರೆಯಲ್ಪಟ್ಟಂತಹ ಮೂಲ ಭಾಷೆಯಲ್ಲಿ ಹೀಗೆ ನಾವು ಅದನ್ನ ಅರ್ಥ ಮಾಡಿಕೊಳ್ತೇವೆ. The word used there for worthy is a word picked up from the marketplace. ಈ ಒಂದು ಯೋಗ್ಯ ಎನ್ನುವಂತಹ ಪದದ ಮೂಲವನ್ನ ಆ ಒಂದು ಮಾರುಕಟ್ಟೆಯ ಮೂಲಕವಾಗಿ ತೆಗೆದುಕೊಳ್ಳಲಾಗಿದೆ. ಮಾರುಕಟ್ಟೆಯಲ್ಲಿ ಇರುವಂತಹ ಒಂದು ವಿಚಾರದಲ್ಲೇ ತೆಗೆದುಕೊಳ್ಳುವುದಾಗಿದೆ. I will explain like this. ಅದನ್ನ ಹೀಗೆ ನಾನು ವಿವರಿಸ್ತೇನೆ. Suppose you go to the market to buy vegetables. ನಾವು ಒಂದು ಮಾರುಕಟ್ಟೆಗೆ ತರಕಾರಿಗಳನ್ನ ತೆಗೆದುಕೊಳ್ಳಲು ಹೋಗುವಾಗ, suppose you want to buy tomato. ಒಂದು ಟೊಮೆಟೊನ ತೆಗೆದುಕೊಳ್ಳೋದಾದ್ರೆ, going to that tomato stall. ಆ ಒಂದು ಅಂಗಡಿಗೆ ನಾವು ಹೋಗುವಾಗ that heap of tomatoes will be there. ಆ ಟೊಮೆಟೊದ ಒಂದು ಗುಡ್ಡೆ ಅಲ್ಲಿರುತ್ತದೆ. Then you will order for, suppose 1 kilo of tomato. 1 kg ಟೊಮೆಟೊ ಹಣ್ಣನ್ನ ನಾವು ತೆಗೆದುಕೊಳ್ಳಲಿಕ್ಕೆ ನಾವು ಹೇಳ್ಬೋದು. That seller will take his weighing machine. ಆ ಮಾರುವವನು ತನ್ನ ತೂಕ ತಕ್ಕಡಿಯನ್ನ ತೆಗೆದುಕೊಳ್ತಾನೆ. And keep that tomatoes, 1 kg tomatoes there. ಆ 1 kg ಟೊಮೆಟೊವನ್ನ ಅದರ ಮೇಲೆ ಆತನು ಇಟ್ಟು, and then he will look at that, that if it is digital, that digital letters will come. Otherwise, if it is with that needle will be going, to both the sides. ಆ ತಕ್ಕಡಿಯಲ್ಲಿ ಇರುವಂತಹ ತೂಕದ ಅಳತೆಯನ್ನ ಆತನು ನೋಡ್ತಾನೆ. And if a tomato is more, that figures will be more. ಆ ಒಂದು ಟೊಮೆಟೊನ ತೂಕ ಜಾಸ್ತಿ ಇದ್ರೆ ಅಲ್ಲಿ ತೋರಿಸುವಂತಹ ಅಳತೆ ಜಾಸ್ತಿ ಇರ್ತದೆ. So he will remove that some of the tomatoes. ಆಗ ಆತನು ಹೆಚ್ಚಾದಂತಹ ಟೊಮೆಟೊನ ತೆಗಿತಾನೆ. Until it comes to 1 kg, he keeps on adjusting. 1 kg ವರೆಗೆ ಬರುವ ತನಕ ಆತನು ಹೀಗೆ ಮಾಡ್ತಾನೆ ಇರ್ತಾನೆ. If it is less, he will put more. If it is more, he will remove some.
ಕಡಿಮೆ ಇದ್ರೆ ಹೆಚ್ಚಿನದಾಗಿ ಹಾಕ್ತಾನೆ, ಹೆಚ್ಚಿನದಾಗಿದ್ರೆ ಅದನ್ನ ತೆಗಿತಾನೆ. I hope we all know that. I don't have to explain much. ನಿಮಗೆ ಇದೆಲ್ಲ ಗೊತ್ತಿದೆ, ಇದ್ರ ಬಗ್ಗೆ ನಾನು ಹೆಚ್ಚು ವಿವರಿಸುವಂತಿಲ್ಲ. So the word used here for worthy is used often in the original language for equalizing that scales of that weighing machine. ಈ ಒಂದು ಯೋಗ್ಯ ಎಂಬಂತ ಪದವು ಅದು ಮೂಲ ಭಾಷೆಯಲ್ಲಿ ಆ ಒಂದು ತಕ್ಕಡಿಯಲ್ಲಿ ಆತನು ತೂಗಿಸಿದಂತೆ ಒಂದು 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 ಗುಣಕ್ಕೆ ತಕ್ಕಂತೆ ನಮ್ಮನ್ನ ತೂಗಿಸುವಂತದ್ದಾಗಿದೆ. Equalizing that tomato or whatever you buy with that weight. ಆ ತೂಕದ ಬಟ್ಟಿಗೆ ಸಮನಾಗಿ ಆ ಒಂದು ಪರಿಮಾಣವನ್ನ ತೂಗಿಸುವಂತದ್ದು. Now here we are asked to walk worthy of the calling. ಆದ್ರೆ ಈ ಒಂದು ಮೊದಲನೇ ವಚನ ಭಾಗದಲ್ಲಿ ನಿಮ್ಮ ಕರೆಗೆ ಯೋಗ್ಯರಾಗಿರ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. Or our life ought to be equalized to the hope of that calling or purpose of the calling. ಅಥವಾ ನಾವು ಹೀಗೆ ಹೇಳಬೇಕು ಏನಂದ್ರೆ, ನಮಗೆ ಕರೆಯಲ್ಪಟ್ಟ ಕಾರಣದ ಮೂಲ ನಿರೀಕ್ಷೆಗೆ ನಾವು ಯೋಗ್ಯರಾಗಿರ್ಬೇಕು. If there is any disparity, if there is a necessity to equalize it, remove certain things from our life or add certain things in our life, we ought to have that spiritual sincerity to do that. ಆ ಒಂದು ಪರಿಮಾಣಕ್ಕೆ ತಕ್ಕಂತೆ ನಮ್ಮಲ್ಲಿ ಯಾವ್ದಾದ್ರು ಹೆಚ್ಚಾಗಿರೋದಾದ್ರೆ, ಕಡಿಮೆ ಆಗಿರೋದಾದ್ರೆ ಅದನ್ನ ತೆಗೆದು ನಮ್ಮನ್ನ ನಾವು ಸರಿಪಡಿಸಿಕೊಳ್ಳಬೇಕು. Dear brothers and sisters, what I'm trying to say is, it is very much essential for us to know the great calling with which we are called and live according to that calling. ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ, ನಾನ್ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ನಮಗೆ ಕರೆಯಲ್ಪಟ್ಟಂತ ಶ್ರೇಷ್ಠ ಕರೆಗೆ ತಕ್ಕಂತೆ ನಾವು ಜೀವಿಸುವಂತೆ ನಮ್ಮ ಜೀವಿತವನ್ನ ನಡೆಸೋಣ. The Lord's characteristics ought to be seen in us and through us. ಕರ್ತನ ಗುಣ ನಮ್ಮಲ್ಲಿಯೂ ನಮ್ಮ ಮೂಲಕವಾಗಿ ಅದು ತೋರಿ ಬರಬೇಕು ಪ್ರಿಯರೇ. Now last one day we have been in various different situations. ಕಳೆದ ದಿನಗಳಲ್ಲಿ ನಾನು ಅನೇಕ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಿರುವಾಗ, some of you were in the office, ಕೆಲವರು ಆಫೀಸ್ ನಲ್ಲಿದ್ರು, some of you college or school, ಕೆಲವರು ಓದುವ ಸ್ಥಳಗಳಲ್ಲಿದ್ರು, or some of us were in the house. ಕೆಲವರು ಮನೆಗಳಲ್ಲಿರುವಾಗ just examine how much we were able to express that characteristics of Christ through our lives. ನಾವು ಒಮ್ಮೆ ಯೋಚನೆ ಮಾಡಿಕೊಳ್ಳೋಣ, ಆ ಕರ್ತನ ಗುಣಕ್ಕೆ ನಾವು ಎಷ್ಟು ಸಮಾನತೆಯನ್ನ ಹೊಂದಿದ್ದೇವೆ. We call ourselves Christian. ನಾವು ನಮ್ಮನ್ನ ಕ್ರಿಸ್ತನವರು ಎಂಬುದಾಗಿ ಕರೆಯಲ್ಪಡ್ತೇವೆ. Would others be able to look at our life and say that we are like Christ? ಆದ್ರೆ ಅನೇಕರು ಅಥವಾ ಅನ್ಯರು ನಮ್ಮನ್ನ ನೋಡುವಾಗ ಇವರು ನಿಜವಾಗಿ ಕ್ರೈಸ್ತರು ಎಂಬುದಾಗಿ ಹೇಳಬಹುದಾ? That's our calling. ಅದೇ ನಮ್ಮ ಕರೆ. And we have to walk worthy of that call. ಆ ಕರೆಗೆ ತಕ್ಕಂತೆ ನಾವು ನಡೆಯೋರಾಗಬೇಕು. May the Lord help us that we may know the importance of it and arrange our life, order our life in such a way that this great purpose may become fulfilled. ಈ ಕರೆಯ ಪ್ರಾಮುಖ್ಯತೆಯನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವಿತವನ್ನ ಸರಿಪಡಿಸಿಕೊಂಡು ಆ ಕರೆಗೆ ಯೋಗ್ಯರಾಗಿ ನಡೆಯುವಂತೆ ದೇವರು ನಮ್ಗೆ ಸಹಾಯ ಮಾಡ್ಲಿ. Walk worthy of the vocation wherewith you are called. ಕರೆಯಲ್ಪಟ್ಟವರಾದಂತ ಕಾರಣ ಯೋಗ್ಯರಾಗಿ ನಡೆಯೋಣ. Now from verse 2 to 6, 2ನೇ ವಚನ ಭಾಗದಿಂದ 6ನೇ ವಚನದ ಭಾಗದವರೆಗೆ Paul is presenting before us the characteristics of this walk. ಈ ನಡೆಯ ಗುಣಗಳನ್ನ ಆತನು ಇಲ್ಲಿ ತಿಳಿಸ್ತಾ ಇದ್ದಾನೆ. Or when we walk according to this call that we have received, ನಮಗೆ ಕೊಡಲ್ಪಟ್ಟಂತ ಕರೆಗೆ ತಕ್ಕಂತೆ ನಾವು ನಡೆಯುವಾಗ what all will be the characteristics of that kind of that walk of us? ಆ ನಡೆಗೆ ಯಾವ ರೀತಿಯಲ್ಲಿ ಆ ನಡೆಯ ಗುಣಲಕ್ಷಣಗಳು ಹೇಗಿರ್ತದೆ ಎಂಬುದಾಗಿ ನಾವು ನೋಡ್ತೇವೆ. He mentions 5 things there. ಅಲ್ಲಿ 5 ಮುಖ್ಯ ವಚನಗಳನ್ನ ಆತನು ತಿಳಿಸ್ತಾನೆ. We don't have time to go into the details. ಆ 5 ವಿಷಯಗಳಿಗೆ ಪೂರ್ಣವಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಸಮಯ ಇಲ್ಲ. But in a very brief way, let me try to tell about that 5 things. ಆ 5 ವಿಷಯಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. First of all, ಮೊದಲನೇದಾಗಿ Paul says that we should walk with all lowliness. ನಮ್ಮಲ್ಲಿರುವಂತಹ ಎಲ್ಲಾ ರೀತಿಯ ದೀನತೆಗೆ ನಾವು ನಡೆಯೋಣ ವಿನಯ ಸಾತ್ವಿಕತ್ವಗಳಿಂದ.
There we have the first characteristics, lowliness. ವಿನಯ ಸಾತ್ವಿಕತ್ವಗಳು ಮೊದಲನೆಯ ಗುಣಲಕ್ಷಣ. When you say lowliness, it is not lowliness showing to certain people, but all lowliness. It means in everything to all. ವಿನಯ ಅಥವಾ ಸಾತ್ವಿಕತ್ವ ಎಂಬುದಾಗಿ ಹೇಳುವಂತದ್ದು ಕೇವಲ ಒಂದಕ್ಕೆ ಅಲ್ಲ, ಬದಲಾಗಿ ಎಲ್ಲಾ ವಿಷಯಗಳಲ್ಲಿ. Showing lowliness before certain people, well, we all do, isn't it? ವಿನಯರಾಗಿ ಅನ್ಯರ ಮುಂದೆ ಅಥವಾ ಕೆಲವು ವಿಷಯಗಳಲ್ಲಿ ನಾವು ಮಾಡ್ತೇವೆ ಅಲ್ವೇ? Unbelievers also do that. ವಿಶ್ವಾಸಿಗಳು ಕೂಡ ಅದನ್ನ ಮಾಡ್ತಾರೆ. But here we are instructed to have all lowliness, means lowliness to everyone. ಇಲ್ಲಿ ನಾವು ಹೇಳುವಂತೆ ಪೂರ್ಣ ವಿನಯತೆ ನಮ್ಗೆ ಎಲ್ಲಾ ವಿಷಯಗಳಲ್ಲೂ ಇರಬೇಕೆಂಬುದಾಗಿ ಆತನು ಹೇಳ್ತಾನೆ. What is the meaning of that word lowliness? ವಿನಯ ಎಂಬುದಾಗಿ ಹೇಳಲಿಕ್ಕೆ ಹೇಳುವಂತದ್ದು ಅರ್ಥ ಏನು? When you say lowliness, it means, as we see in Philippians chapter 2, it is actually considering others greater than us. ಫಿಲಿಪಿಯರಿಗೆ ಬರೋ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಇದನ್ನ ಹೇಗೆ ಹೇಳ್ತದೆ ಎಂಬುದಾಗಿ ನೋಡುವುದಾದ್ರೆ, ನಮಗಿಂತ ಅನ್ಯರೆಲ್ಲರನ್ನ ನಮಗಿಂತ ಶ್ರೇಷ್ಠರೆಂಬುದಾಗಿ ಎಣಿಸುವಂತದ್ದು. Yeah, we should consider others greater than us. ಅನ್ಯರನ್ನ ನಮಗಿಂತ ಶ್ರೇಷ್ಠರೆಂಬುದಾಗಿ ಎಣಿಸಿಕೊಳ್ಬೇಕು. Or as Paul says elsewhere, we should consider ourselves as bond slaves to others. ನಾವು ನಮ್ಮನ್ನ ಅನ್ಯರಿಗೆ ಸೇವಕರು ಎಂಬುದಾಗಿ ಕರೆದುಕೊಳ್ಳಬೇಕು. You remember the Lord Jesus Christ washing the feet of the disciples. ನೀವು ಕರ್ತನಾದ ಯೇಸು ಕ್ರಿಸ್ತನ ನೆನೆಸಿಕೊಳ್ಳ್ರಿ, ತನ್ನ ಶಿಷ್ಯರ ಕಾಲುಗಳನ್ನ ಆತನು ತೊಳೆದ. That is lowliness. ಅದು ವಿನಯ. And we ought to reflect that quality of the Lord Jesus Christ through our lives, serving others, loving others, and considering others greater than us. ಮತ್ತು ನಾವು ನಮ್ಮ ಜೀವನದಲ್ಲಿ ಕರ್ತನ ಗುಣಲಕ್ಷಣಗಳನ್ನ ತೋರಿಸಿಕೊಳ್ಳಬೇಕು. ಅನೇಕರಿಗೆ ಸೇವೆಯಲ್ಲಿಯೂ, ಅವರನ್ನ ಪೋಷಿಸುವುದರಲ್ಲಿಯೂ, ಅವರಿಗೆ ಪ್ರೀತಿ ತೋರಿಸಿದವರಲ್ಲಿಯೂ ಕೂಡ. The opposite of lowliness is pride. ವಿನಯಕ್ಕೆ ವಿರುದ್ಧವಾದಂತಹ ಪದ ಅದು ಗರ್ವ. There are many kinds of pride. ಗರ್ವದಲ್ಲಿ ಅನೇಕ ವಿಧಗಳಿವೆ. Ability pride. ನನಗೆ ತಾಕತ್ತು ಇದೆ ಎಂಬ ಗರ್ವ. I am more able than others. ಅನ್ಯರಿಗಿಂತ ನಾನು ಶ್ರೇಷ್ಠನೆಂಬ ಗರ್ವ. Economic pride. ಹಣದ ಗರ್ವ. I have more money than others. ಅನ್ಯರಿಗಿಂತ ನಾನು ಹೆಚ್ಚಿನ ಹಣ ಹೊಂದಿದ್ದೇನೆ ಎಂಬ ಗರ್ವ. Verbal pride. I can speak better than others. ಮಾತಿನ ಗರ್ವ, ನಾನು ಅನ್ಯರಿಗಿಂತ ಹೆಚ್ಚಿನ ಅಥವಾ ಚೆನ್ನಾಗಿ ಮಾತನಾಡಬಲ್ಲೆ ಎಂಬ ಗರ್ವ. Class pride. I am in a higher class than others. ನಾನು ಇತರರಿಗಿಂತ ಉನ್ನತ ಮಟ್ಟದಲ್ಲಿದ್ದೇನೆ ಎಂಬ ಗರ್ವ. Appearance pride. I am more beautiful than others. ನಾನು ಅಂದವಾಗಿದ್ದೇನೆ ಎಂಬ ಗರ್ವ. Spiritual pride. I am more spiritual than others. ಆತ್ಮಿಕ ಗರ್ವ, ನಾನು ಇತರರಿಗೆ ಅನ್ಯರಿಗಿಂತ ನಾನು ಆತ್ಮಿಕತೆಯಲ್ಲಿ ಹೆಚ್ಚಿನವನಾಗಿದ್ದೇನೆ ಎಂಬ ಗರ್ವ. You can keep on increasing the list. Let me stop there. ನಮಗೆ ಇದನ್ನ ಹೆಚ್ಚಿನದಾಗಿ ಮುಂದುವರಿಸಲಿಕ್ಕೆ ಸಾಧ್ಯ ಉಂಟು, ಆದರೆ ಇಲ್ಲಿಗೆ ನಿಲ್ಲಿಸೋಣ. There are various kinds of pride, in our life. ನಮ್ಮ ಜೀವಮಾನದಲ್ಲಿ ಅತಿ ಹೆಚ್ಚು ಅನೇಕ ಗರ್ವಗಳು ಉಂಟು. But all those things should go. ಆದ್ರೆ ಈ ಎಲ್ಲಾ ಕಾರ್ಯಗಳು ನಮ್ಮಿಂದ ಹೋಗಬೇಕು. Pride we first see in Lucifer. ಈ ಗರ್ವ ಸೈತಾನನಲ್ಲಿ ಮೊದಲನೇಯಾಗಿ ನಾವು ನೋಡ್ತೇವೆ. And when we give place for pride in our life, we are imitating him. ನಮ್ಮ ಜೀವಮಾನದಲ್ಲಿ ನಾವು ಗರ್ವಕ್ಕೆ ಜಾಗ ಕೊಡುವುದಾದ್ರೆ ಸೈತಾನನ್ನ ನಾವು ಹಿಂಬಾಲಿಸ್ತಾ ಇದ್ದೇವೆ. And lowliness in his fullness we see in Christ. ವಿನಯ ಸಾತ್ವಿಕತ್ವ ಅದು ಕ್ರಿಸ್ತನಲ್ಲಿದೆ ಪ್ರಿಯರೇ. And when we have it, we are imitating Christ. We are following Christ. ಯಾವಾಗ ಇದು ನಮ್ಮಲ್ಲಿ ಇರ್ತದೋ ನಾವು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ದೇವೆ. As Paul says in chapter 2 of Philippians, let this mind be in you, which was also in Christ. ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಹೇಳುವ ರೀತಿಯಲ್ಲಿ ಕ್ರಿಸ್ತನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ. He humbled even to the death of the cross. ಕರ್ತನು ಆ ಶಿಲುಬೆಯ ಮರಣವನ್ನೊಂದವಷ್ಟನಾದರೂ ವಿಧೇಯನಾದನು. To radiate that character is our calling. ಆ ಒಂದು ಗುಣವನ್ನ ತೋರಿಸಿಕೊಡುವಂತದ್ದು ನಮ್ಮ ಕರೆ. Secondly, ಎರಡನೆಯದಾಗಿ Paul says about meekness. ಎರಡನೆಯದಾಗಿ ಆತನು ಸಾತ್ವಿಕತ್ವದ ಬಗ್ಗೆ ಹೇಳ್ತಾನೆ.
What is meekness? ಸಾತ್ವಿಕತ್ವ ಅಂದ್ರೆ ಏನು? Again, we see it in Lord Jesus Christ. I am meek and lowly. ಕರ್ತನು ಮತ್ತೊಮ್ಮೆ ಆತನು ಹೇಳ್ತಾನೆ, ನಾನು ಪೂರ್ಣ ಶಾಂತನು ಎಂಬುದಾಗಿ. There we see that meekness. ಆ ಸಾತ್ವಿಕತೆಯನ್ನ ನಾವು ನೋಡೋಣ. Very often we say that meekness is not weakness. ನಾವು ಬಹಳ ಹೆಚ್ಚಿನದಾಗಿ ಹೇಳ್ತೇವೆ, ಸಾತ್ವಿಕತೆ ಅದು ಒಂದು ವೀಕ್ನೆಸ್ ಅಲ್ಲ. Moses was a great leader in history. ಮೋಶೆ ಚರಿತ್ರೆಯಲ್ಲಿ ಬಹಳ ದೊಡ್ಡ ನಾಯಕ. But he was a person who was most meek. ಆದ್ರೆ ಆತನು ಬಹಳ ಸಾತ್ವಿಕನಾದಂತ ಮನುಷ್ಯ. And we see that meekness is the result of the working of the Holy Spirit within us. ಆ ಸಾತ್ವಿಕತೆ ನಮ್ಮ ಜೀವಮಾನದಲ್ಲಿ ಕರ್ತನಂತಹ ದೇವರಾದಂತಹ ಪರಿಶುದ್ಧಾತ್ಮನು ನಮ್ಮಲ್ಲಿ ಕಾರ್ಯ ಮಾಡುವಂತ ಕೆಲಸವಾಗಿದೆ. Come to the original language. ಇದು ಮೂಲ ಭಾಷೆಗೆ ನಾವು ಬರುವಾಗ, again there is the meaning of it is helpful. ಅದರ ಅರ್ಥ ಏನೆಂಬುದಾಗಿ ನೋಡೋದಾದ್ರೆ ಸಹಾಯಕರ ಎಂಬುವಂಥದ್ದು. There are three uses or application for this word in the original language. ಈ ಒಂದು ಪದಕ್ಕೆ ಮೂರು ತತ್ವಗಳಿದೆ. Think about a cool breeze. ಒಂದು ತಂಪಾದಂತಹ ಮಂದ ಗಾಳಿಯನ್ನ ಯೋಚನೆ ಮಾಡ್ರಿ. For that cool breeze, the word used for meekness was used. ಆ ತಂಪಾದಂತಹ ಮಂದ ಗಾಳಿಗೆ ಈ ಪದವನ್ನ, ಸಾತ್ವಿಕತ್ವವನ್ನ ಅದು ಬಳಕೆ ಮಾಡಲ್ಪಟ್ಟಿದೆ. You think about a tamed animal. ಬಹಳ ಬಹಳ ಕುಗ್ಗಿಸಲ್ಪಟ್ಟಂತಹ ಪಶು. The same word was used for that also. ಆ ಒಂದು ಪಶುಗೂ ಕೂಡ ಇದೇ ಪದವನ್ನ ಉಪಯೋಗಿಸಲ್ಪಟ್ಟಿದೆ. Think about an ointment which you apply for pain on your body. ನೋವಿಗೆ ನಾವು ಹಚ್ಚುವಂತಹ ಒಂದು ತೈಲವನ್ನ ಒಮ್ಮೆ ಯೋಚನೆ ಮಾಡಿ. The same word was used for that also. ಇದೇ ಪದವನ್ನ ಅದಕ್ಕೂ ಕೂಡ ಬಳಸಲ್ಪಟ್ಟಿದೆ. If you look at the three applications, you will come to know what meekness is. ಈ ಒಂದು ಮೂರು ಪದಗಳಿಗೆ ನೀವು ಉತ್ತರವನ್ನ ಅಥವಾ ಅರ್ಥವನ್ನ ಕಂಡುಕೊಳ್ಳುವಾಗ ಸಾತ್ವಿಕತೆಯ ಅರ್ಥ ಏನೆಂಬುದನ್ನ ನೀವು ತಿಳಿದುಕೊಳ್ತೀರಾ. It means that we should be like cool breeze. ಇದರ ಅರ್ಥ ಏನಂದ್ರೆ ನಾವು ತಂಪಾದಂತ ಗಾಳಿ ಅಂತಿರಬೇಕು. We should be tamed. ನಾವು ಕುಗ್ಗಿಸಲ್ಪಟ್ಟವರಾಗಿರ್ಬೇಕು. And we should be soothing to others. ನಾವು ಅನ್ಯರಿಗೆ ಮಂದಹಾಸ ತರುವಂತವರಾಗಬೇಕು. If we have those qualities, that means we have meekness. ಈ ಗುಣಗಳು ನಮ್ಮಲ್ಲಿರುವುದಾದ್ರೆ ನಾವು ಸಾತ್ವಿಕರು ಪ್ರಿಯರೇ. But many a time we inflict pain for others instead of soothing, isn't it? ಆದ್ರೆ ಬಹಳ ಸಮಯಗಳಲ್ಲಿ ನಾವು ಅನ್ಯರಿಗೆ ಈ ಮೂರು ವಿಷಯಗಳಿಗೆ ವಿರುದ್ಧವಾದದನ್ನ ತರ್ತೇವೆ ಅಲ್ವೇ ಪ್ರಿಯರೇ? We sometimes become unruly. ನಾವು ಬಹಳ ಕಠಿಣರಾಗ್ತೇವೆ. Sometimes instead of being like cool breeze, we become like deluge. We become like storm. ನಾವು ಈ ಮಂದ ಗಾಳಿಯ ಬದಲಾಗಿ ಕೆಲವೊಮ್ಮೆ ಬಿರುಗಾಳಿ ಆಗಿ ಬಿಡ್ತೇವೆ. We have this calling to be meek like the Lord Jesus Christ. ಕರ್ತನು ಸಾತ್ವಿಕನಾಗಿರುವಂತೆ ನಾವು ಕೂಡ ಸಾತ್ವಿಕರಾಗಿರಬೇಕೆಂಬುದಾಗಿ ನಮಗೆ ಕರೆ ಬಂದಿದೆ ಪ್ರಿಯರೇ. The third thing is long suffering. ಮೂರನೆಯದು ದೀರ್ಘ ಶಾಂತಿ. Long suffering is the product of that agape love that we have within us. ದೈವಿಕ ಪ್ರೀತಿಯ ಗುಣಲಕ್ಷಣವೇ ಈ ದೀರ್ಘ ಶಾಂತಿ. It's not a passive attitude which we have sometimes. ನಮ್ಮೆಲ್ಲರಲ್ಲಿಯೂ ಬಹಳ ಪ್ರಚಲಿತದಲ್ಲಿರುವಂತಹ ಒಂದು ಗುಣ ಇದಲ್ಲ. If you go and meet some people who are suffering, ಕೆಲವು ವ್ಯಕ್ತಿಗಳು ಬಹಳ ಒಂದು ದುಃಖದಲ್ಲಿರೋರನ್ನ ನೀವು ಭೇಟಿ ಮಾಡೋದಾದ್ರೆ, you ask them, brother, sister, how you are able to go through these problems like this without any complaint. ಯಾವುದೇ ಒಂದು ಗುಣಗಾಟ ಇಲ್ಲದೆ ಈ ಎಲ್ಲಾ ಕಷ್ಟಗಳನ್ನ ನೀವು ಹೇಗೆ ಸಹಿಸಿಕೊಳ್ತಿದ್ರ ಪ್ರಿಯ ಸಹೋದರ ಸಹೋದರಿ ಎಂದು ಕೇಳುವಾಗ, sometimes the answer will be, what else to do, brother? ಕೆಲವೊಮ್ಮೆ ಅವರ ಉತ್ತರ ಏನಂದ್ರೆ, ನಾವು ಏನು ಮಾಡ್ಲಿಕ್ಕಾಗ್ತದೆ ಸಹೋದರರೇ ಎಂಬುದಾಗಿ. There is nothing else to do, so we suffer. ನಮ್ಗೆ ಮಾಡ್ಲಿಕ್ಕೆ ಏನು ಇಲ್ಲ, ಹಾಗಾಗಿ ನಾವು ಹಿಂಸೆಯನ್ನು ಅನುಭವಿಸ್ತಾ ಇದ್ದೇವೆ. That's not long suffering.
ಇದು ದೀರ್ಘ ಶಾಂತಿ ಅಲ್ಲ. Long suffering is suffering because of that agape love that we have inside. ಈ ದೀರ್ಘ ಶಾಂತಿ ಏನಂದ್ರೆ ಕರ್ತನಲ್ಲಿರುವಂತ ಶ್ರೇಷ್ಠ ಪ್ರೀತಿಯ ಮೂಲಕವಾಗಿ ತಾಳಿಕೊಳ್ಳುವಂತದ್ದಾಗಿದೆ. Suffering long because of our love to the Lord Jesus Christ. ನಾವು ದೀರ್ಘವಾಗಿ ಶಾಂತಿಯುತರಾಗಿರುವಂತದ್ದು ಕಾರಣ ಏನಂದ್ರೆ ಕರ್ತನ ಮೇಲೆ ಇರುವಂತ ನಮ್ಮ ಪ್ರೀತಿ. Showing long suffering to others because we have that love toward others. ದೀರ್ಘ ಶಾಂತಿ ಇತರರಿಗೆ ಇರುವಂತದ್ದು ಏನಂದ್ರೆ ಕಾರಣ ಅವರಿಗಾಗಿ ನಾವು ವೇದನೆಯನ್ನು ಅನುಭವಿಸ್ತಾ ಇದ್ದೇವೆ. So long suffering ought to be the expression of that love within us. It should be the activity of agape love. ಕರ್ತನ ಪ್ರೀತಿಯನ್ನ ನಮ್ಮಲ್ಲಿ ಇರುವಾಗ ಆ ಪ್ರೀತಿಯ ಮೂಲಕವಾಗಿ ನಡೆಯಲ್ಪಟ್ಟವರಾಗಿ ಇತರರ ಮೂಲಕವಾಗಿ ದೀರ್ಘ ಶಾಂತಿಯನ್ನ ನಾವು ತೋರಿಸಬೇಕು. And the fourth item we have is forbearing one another. ಒಬ್ಬರನ್ನ ಸಹಿಸಿಕೊಳ್ಳುವಂತದ್ದು ನಾಲ್ಕನೆಯ ಲಕ್ಷಣ. We should remember that we all have our differences, isn't it? ನಮ್ಗೆ ಗೊತ್ತಿದೆ ನಮ್ಮೆಲ್ಲರಲ್ಲಿಯೂ ಅನೇಕ ಭೇದ ಭಾವಗಳಿದೆ ಅಲ್ವೇ? Our nature is not the same. ನಮ್ಮ ನಡವಳಿಕೆ ಒಂದೇ ಅಲ್ಲ. Because we are all from different homes, from different backgrounds, isn't it? ನಮ್ಮ ಮನೆ ಕುಟುಂಬ ಅದು ಬೇರೆ ಬೇರೆ ಅಲ್ವೇ? Our temperaments and all differs one from another. ನಮ್ಮಲ್ಲಿರುವಂತಹ ಆ ಒಂದು ಕೋಪ ಅದು ಬೇರೆ ಬೇರೆ ಅಲ್ವೇ? So because of that, well, forbearing becomes necessary. ಇದರಿಂದಾಗಿ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುವಂತದ್ದು ಅದು ಬಹಳ ಮುಖ್ಯ. Here also think about our Lord Jesus Christ. ಕರ್ತನಾಂತ ಯೇಸು ಕ್ರಿಸ್ತನ ಬಗ್ಗೆ ಒಮ್ಮೆ ಯೋಚನೆ ಮಾಡೋಣ. He bore with that 12 disciples for 3.5 years. Just imagine. 3.5 ವರ್ಷಗಳ ಕಾಲ ಆ 12 ಮಂದಿಯನ್ನ ಆತನು ಸಹಿಸಿಕೊಳ್ಳುತ್ತಾ ಬಂದ. ಒಮ್ಮೆ ಯೋಚನೆ ಮಾಡಿ. They were all immature boys. ಅವರೆಲ್ಲರೂ ಬಹಳ ಸಣ್ಣ ವಯಸ್ಸಿನವರಾಗಿದ್ರು. All with different nature characteristics. ಅವರಲ್ಲಿ ಇರುವಂತಹ ಗುಣ ಬೇರೆ ಬೇರೆ ಆಗಿತ್ತು ಪ್ರಿಯರೇ. But the Lord Jesus Christ took them along and trained them and transformed their lives. ಆದ್ರೆ ಕರ್ತನಾಂತ ಯೇಸು ಕ್ರಿಸ್ತನು ಅವರೆಲ್ಲರನ್ನ ಒಟ್ಟಿಗೆ ನಡೆಸಿಕೊಂಡು ಬಂದು ಅವರ ಜೀವಿತವನ್ನ ಬದಲಾಯಿಸಿದ. If the Lord did that, well, we are expected to do the same thing. ಒಮ್ಮೆ ಕರ್ತನು ಇದನ್ನ ಮಾಡಿರುವುದಾದ್ರೆ ನಾವೆಲ್ಲರೂ ಅದನ್ನೇ ಮಾಡ್ಬೇಕೆಂಬುದಾಗಿ ಆತನು ಬಯಸ್ತಾನೆ. And the fifth one we have is unity, oneness. 5ನೇದಾಗಿ ನಾವು ನೋಡುವಂತದ್ದು ಅದು ಐಕ್ಯಮತ. Endeavoring to keep the unity of the Spirit in the bond of peace. ನಮ್ಮಲ್ಲಿರುವಂತಹ ಪವಿತ್ರಾತ್ಮನಿಂದ ಐಕ್ಯವುಳ್ಳವರಾಗಿ ಸಮಾಧಾನವನ್ನ ಉಂಟು ಮಾಡೋಣ. One thing we should remember. ನಾವು ಒಂದನ್ನ ಅರ್ಥ ಮಾಡಿಕೊಳ್ಳಬೇಕು. They are not called to make peace. ನಾವು ಶಾಂತಿಯನ್ನ ತರಲಿಕ್ಕೆ ಆಗಿ ಕರೆಯಲ್ಪಟ್ಟವರಲ್ಲ. We are called to keep peace. ಆದ್ರೆ ಶಾಂತಿಯನ್ನ ಉಳಿಸಿಕೊಳ್ಳುವುದಕ್ಕಾಗಿ ಕರೆಯಲ್ಪಟ್ಟವರು. We don't have to make peace because the Lord Jesus Christ has already made peace. ನಾವು ಶಾಂತಿಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಶಾಂತಿ ಮಾಡುವನಾಗಿದ್ದಾನೆ. Chapter 2 we are told that he is our peace. ಆ ದೇವರ ವಾಕ್ಯ ಹೇಳ್ತದೆ ಆತನು ನಮ್ಮ ಶಾಂತಿಯಾಗಿದ್ದಾನೆ, ಸಮಾಧಾನವಾಗಿದ್ದಾನೆ. He has made peace. ಆತನು ಸಮಾಧಾನ ಪಡಿಸಿದ್ದಾನೆ. So we have peace with God and we have peace one another. ನಾವು ದೇವರ ಜೊತೆಯಲ್ಲಿಯೂ ನಮ್ಮ ಅಕ್ಕಪಕ್ಕದಲ್ಲಿಯೂ ಸಮಾಧಾನವನ್ನು ಹೊಂದಿದವರಾಗಿದ್ದೇವೆ. But we have to keep peace in our daily life, in home and also in our assemblies. ನಮ್ಮ ಸಭೆಯಲ್ಲಿಯೂ ನಮ್ಮ ಮನೆಯಲ್ಲಿಯೂ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿಯೂ ನಾವು ಶಾಂತಿಯನ್ನ ಕಾಪಾಡಿಕೊಳ್ಳುವಂತರಾಗಬೇಕು. Encourage peace and unity. Paul tells about the 7 areas where we have this oneness. ಈ ಒಂದು ಐಕ್ಯತೆ ಇರುವಂತಹ 7 ಕಡೆಗಳನ್ನ ಪೌಲನು ಈ ವಾಕ್ಯಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. We are one body. ನಾವು ಒಂದೇ ದೇಹ, one spirit, ಒಂದೇ ಆತ್ಮ, one hope, ಒಂದೇ ನಿರೀಕ್ಷೆ, one Lord, ಒಂದೇ ಕರ್ತನು, one faith, ಒಂದೇ ಭರವಸೆ, one baptism, ಒಂದೇ ದೀಕ್ಷೆ, one God and Father of all. ಒಬ್ಬನೇ ಕರ್ತನು ಎಲ್ಲರ ತಂದೆಯೂ ಆಗಿದ್ದಾನೆ. 7 areas of oneness. 7 ಗುಣಲಕ್ಷಣಗಳು, ಐಕ್ಯತೆಯ 7 ಗುಣಲಕ್ಷಣಗಳು. 7 stands for perfection. 7 ಅನ್ನುವಂಥದ್ದು ಸಂಪೂರ್ಣತೆಯನ್ನ ತೋರಿಸುವಂತದ್ದಾಗಿದೆ. That means there is perfect unity and oneness among the believers, among the children of God.
ಅದರ ಅರ್ಥ ಏನಂದ್ರೆ ವಿಶ್ವಾಸಿಗಳು ಕರ್ತನ ಮಕ್ಕಳ ನಡುವೆ ಇರುವಂತದ್ದು ಅದು ಸಂಪೂರ್ಣವಾದಂತ ಐಕ್ಯತೆ. But we have to practice, experience that oneness. ಆದ್ರೆ ನಾವು ಇದನ್ನ ಅರ್ಥ ಮಾಡಿಕೊಳ್ಳಬೇಕು, ಅನುಭವಿಸಬೇಕು ಮತ್ತು ಇದನ್ನ ಅಭ್ಯಾಸಿಸಬೇಕು ಪ್ರಿಯರೇ. We keep that unity by love. Well, we are actually expressing that the character of the Lord Jesus Christ. ನಾವು ಈ ರೀತಿಯಲ್ಲಿ ಪ್ರೀತಿಯ ಮೂಲಕವಾಗಿ ಈ ಒಂದು ಐಕ್ಯತೆಯನ್ನ ಕಾಪಾಡಿಕೊಳ್ಳುವಾಗ ಕರ್ತನ ಗುಣಲಕ್ಷಣಗಳನ್ನ ನಾವು ಪ್ರಚುರಪಡಿಸರಾಗಿದ್ದೇವೆ. Yes, dear brothers and sisters, walk worthy of the vocation wherewith you are called. ನಿಮ್ಮ ಕರೆಗೆ ಯೋಗ್ಯರಾಗಿ ನೀವು ನಡೆದುಕೊಳ್ಳ್ರಿ. We saw the standard for our walk. ನಮ್ಮ ಆ ಒಂದು ನಡೆಗೆ ಮಟ್ಟವನ್ನ ನಾವು ನೋಡಿದ್ದೇವೆ. It's that calling, the purpose of that calling. ನಮ್ಮ ಕರೆಯ ಮೂಲ ತತ್ವ ಏನೆಂಬುದನ್ನ ನೋಡಿದ್ದೇವೆ. As I explained, that purpose of that calling is to be conformed to the Lord Jesus. ನಾನು ಮೊದಲೇ ತಿಳಿಸಿದಂತೆ ನಮ್ಮ ಕರೆಯ ಮೂಲ ಗುರಿ ಆತನ ಮಟ್ಟಕ್ಕೆ ನಾವು ಏರಿದವರಾಗಬೇಕು ಎನ್ನುವಂಥದ್ದು. We have to make our life, our daily life, worthy of that purpose of that calling. ನಮ್ಮ ದೈನಂದಿನ ಜೀವಿತದಲ್ಲಿ ಆ ಕರೆಗೆ ತಕ್ಕಂತೆ ಆ ಮಟ್ಟಕ್ಕೆ ತಕ್ಕಂತೆ ನಾವು ಜೀವಿಸರಾಗಬೇಕು. Brothers and sisters, examine our lives. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತವನ್ನ ನಾವು ಪರೀಕ್ಷಿಸಿಕೊಳ್ಳೋಣ. Are there any things in our life which are unchristian, which is not Christ-like? ಅವಿಶ್ವಾಸಿಗಳಿಗೂ ಕ್ರಿಸ್ತನಿಗೆ ಸಂಬಂಧಪಟ್ಟದಂತ ಯಾವುದೇ ರೀತಿಯ ವಿಷಯಗಳು ನಮ್ಮಲ್ಲಿದೆಯೇ? Deal with that. ಇರುವುದಾದ್ರೆ ಅದನ್ನ ನಾವು ಸರಿಪಡಿಸಿಕೊಳ್ಳೋಣ. Remove the things that is displeasing to the Lord from our life. ಕರ್ತನಿಗೆ ಮೆಚ್ಚುಗೆ ಇಲ್ಲದಂತಹ ವಿಷಯಗಳನ್ನ ನಮ್ಮ ಜೀವಿತದಿಂದ ತೆಗೆದು ಹಾಕೋಣ. Remove the things that are not according to the Lord Jesus Christ. ಕರ್ತನಂತ ಯೇಸು ಕ್ರಿಸ್ತನ ಮಟ್ಟಕ್ಕೆ ವಿರುದ್ಧವಾದಂತದ್ದೆಲ್ಲವನ್ನ ನಮ್ಮ ಜೀವಿತದಿಂದ ತೊರೆದು ಬಿಡೋಣ. That is very much essential for your life and my life. ನಿನ್ನ ಜೀವಿತಕ್ಕೆ ಇವೆಲ್ಲವೂ ಕೂಡ ಬಹಳ ಮುಖ್ಯ ಪ್ರಿಯರೇ. We were looking at that 5 characteristics of the walk according to this calling. ಆ ಕರೆಗೆ ಯೋಗ್ಯವಾದಂತ 5 ಗುಣಲಕ್ಷಣಗಳನ್ನ ನಾವು ನೋಡಿದ್ದೇವೆ. The Lord help us that we may know the importance of it and order our Christian life. ಆ ಕರ್ತನಂತ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನ ಈ ಒಂದು ಕರೆಗೆ ತಕ್ಕಂತೆ ನಾವು ಪರೀಕ್ಷಿಸಿಕೊಂಡವರಾಗಿ ನಮ್ಮ ಜೀವಿತವನ್ನ ಸರಿಪಡಿಸಿಕೊಳ್ಳುವಂತೆ ಮಾಡ್ಲಿ. In our home, in the assembly, in office, wherever we conduct ourselves, let us show the life of Jesus Christ. ನಮ್ಮ ಮನೆಯಲ್ಲಿಯೂ ಸಭೆಯಲ್ಲಿಯೂ ಕೆಲಸ ಮಾಡುವಂತ ಎಲ್ಲಾ ಸ್ಥಳದಲ್ಲಿಯೂ ನಾವು ಎಲ್ಲೆಲ್ಲೇ ಜೀವಿಸ್ತೇವೋ ಅಲ್ಲೆಲ್ಲ ಕೂಡ ಕರ್ತನಂತ ಯೇಸು ಕ್ರಿಸ್ತನನ್ನ ಪ್ರಚುರಪಡಿಸೋಣ. Yes, walk worthy of the calling with which you are called. ನಿಮ್ಮನ್ನ ಕರೆಯಲ್ಪಟ್ಟದಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. May the Lord bless these words into our lives. ಕರ್ತನಂತ ಯೇಸು ಕ್ರಿಸ್ತನು ನಮ್ಮ ಜೀವಮಾನ ಕಾಲದಲ್ಲಿ ಇದನ್ನ ಆಶೀರ್ವದಿಸಿ ನಮ್ಗೆ ನೀಡಲಿ.